ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಬಾಸ್ ಅಮ್ಮ ನನ್ನನ್ನು ತುಂಬ ಇಷ್ಟಪಡ್ತಿದ್ರು. ಅವ್ರ ಫ್ಯಾಮಿಲಿ ಟ್ರಿಪ್ಗೆ ಹೋಗಬೇಕಾದಾಗ ನನ್ನನ್ನು ಕೂಡ ಕರ್ಕೊಂಡು ಹೋದರು. ನಾನು ಬರೋದಿಲ್ಲ ಅಂತ ಹೇಳಿದ್ರು ನನ್ನನ್ನು ಬಿಡಲೇ ಇಲ್ಲ. ಅವ್ರ ಮಕ್ಕಳು, ಗಂಡ, ಅತ್ತೆ, ಮಾವ ಎಲ್ಲರೂ ಅವರ ಮಕ್ಕಳಲ್ಲಿ ಮೊದಲನೆಯವರು ನನ್ನ ಬಾಸ್. ಅವರಿಗೆ ನಾನೆಂದರೆ ಅಷ್ಟೇನೂ ಇಷ್ಟ ಇಲ್ಲ. ನಾವೆಲ್ಲ ಅವರ ಫಾರ್ಮ್ ಹೌಸಿಗೆ ಹೋಗಿದ್ವಿ. ಅಲ್ಲಿ ಚೆನ್ನಾಗಿ ಮಸ್ತಿ ಮಾಡಿದ್ದೆವು. ಸ್ಟೀಮ್ ಆದಮೇಲೆ ಒದ್ದೆ ಬಟ್ಟೆಯಲ್ಲಿ ನಾನು ನನ್ನ ರೂಮ್ ಅಂತ ತಿಳಿದು ಬಾಸ್ನ ರೂಮಿಗೆ ಹೋದೆ. ದೇಹ ಪೂರ್ತಿ ಒದ್ದೆ ಆಗಿತ್ತು. ಆಗ ತಾನೇ ಅವರು ವಾಶ್ರೂಮಿಂದ ಬಂದರು. ನನ್ನನ್ನು ನೋಡಿ ಸ್ವಲ್ಪ ಹೊತ್ತು ಶಾಕ್ ಆದರು. ಕರೆಂಟ್ ಹೋಯಿತು. ಆಗ ಇಬ್ಬರು ನಮಗೆ ತಿಳಿಯದಂತೆ ಒಂದಾದ್ವಿ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಅಮ್ಮು, ಅಂದರೆ ಅಮೂಲ್ಯ. ಪ್ರೀತಿಯಿಂದ ಅಮ್ಮು ಅಂತ ಕರೀತಾರೆ. ಅಪ್ಪ ಅಮ್ಮನಿಗೆ ನಾನು ಮತ್ತು ನನ್ನ ಪುಟ್ಟ ತಮ್ಮ ಇಬ್ಬರು ಮಕ್ಕಳು ನಾವು. ಆದರೆ ಅಮ್ಮ ಅಪ್ಪ ಅವರ ಶಕ್ತಿ ಮೀರಿ ಸಾಕಿದ್ದಾರೆ. ಅಮ್ಮ ಅಂತೂ ಮನೆಗಳಲ್ಲಿ ಕೆಲಸ ಮಾಡಿ ನನ್ನನ್ನು ಸಾಕ್ತಿದ್ದಾಳೆ. ಇತ್ತೀಚೆಗೆ ನಾನು ಹೇಳಿದ್ದೀನಿ, ನೀನು ಮನೆ ಕೆಲಸ ಮಾಡಬೇಡ, ನಾನು ಕೂಡ ಕೆಲಸಕ್ಕೆ ಹೋಗ್ತೀನಿ, ನನ್ನ ವಿದ್ಯಾಭ್ಯಾಸ ಮುಗಿದಿದೆ ಅಂತ. ತುಂಬ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದೆ, ಆದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಕ್ಯಾಂಪಸಲ್ಲೂ ಕೂಡ ನನಗೆ ಕೆಲಸ ಆಗಿಲ್ಲ. ಇತ್ತೀಚೆಗೆ ತೀರಾ ಕಡಿಮೆ ಕಂಪನಿಗಳು ನಮ್ಮ ಕಾಲೇಜಿಗೆ ಬಂದಿದ್ದು ಕ್ಯಾಂಪಸ್ ಸೆಲೆಕ್ಷನ್ಗೆ. ಬದುಕು ತುಂಬ ಘೋರವಾಗಿತ್ತು. ಕ್ಯಾಂಪಸಲ್ಲೂ ಸೆಲೆಕ್ಷನ್ ಆಗಿಲ್ಲ. ಎಲ್ಲಿ ಅಪ್ಲೈ ಮಾಡಿದ್ರೂ ಕೆಲಸನೇ ಸಿಗ್ತಿಲ್ಲ. ಪ್ರೆಷರ್ಸ್ ಅಂತ ಪ್ರತಿದಿನ ಕೆಲಸ ಸಿಗುತ್ತೆ ಅಂತ ಹೊರಗೆ ಹೋಗ್ತೀನಿ. ಮನೆಗೆ ಬಂದ ನಂತರ ಅಪ್ಪ ಅಮ್ಮನನ್ನು ನೋಡಿ ತುಂಬ ದುಃಖ ಆಗುತ್ತೆ. ಅವರಿಗೇನು ಸಹಾಯ ಮಾಡಿಲ್ಲ ಅಂತ. ಅವರಿಗಾಗಿ ನಾನು ದುಡಿಬೇಕು, ಏನಾದರೂ ಮಾಡಲೇಬೇಕು. ನನ್ನ ಗೆಳತಿಯರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ. ಕೆಲವರಿಗೆ ಫೋನೂ ಮಾಡಿದ್ದೆ. ಇನ್ನೂ ಕೆಲವರಿಗೆ ಪರ್ಸ್ನಲ್ ಆಗಿ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದೆ, ಪ್ಲೀಸ್ ದಯವಿಟ್ಟು ನನಗೆ ಕೆಲಸ ಬೇಕು, ಕೆಲಸ ಕೊಡಿಸಿ ಅಂತ. ತುಂಬ ಜನರು ನೋಡ್ತೀವಿ ಅಂತ ಹೇಳಿದ್ರು. ತುಂಬ ಜನರು ರೀಪ್ಲೇನೇ ಮಾಡಿಲ್ಲ. ನನಗೆ ತುಂಬ ದುಃಖ ಆಗ್ತಿತ್ತು. ಕೆಲಸ ಬೇಕೇ ಬೇಕಾಗಿತ್ತು. ನನಗೆ ನಾನು ದುಡಿಲೇಬೇಕಿತ್ತು. ಇನ್ನೊಂದು ವಾರ ನೋಡ್ತೀನಿ, ಕೆಲಸ ಸಿಕ್ಕಿಲ್ಲ ಅಂದರೆ ಟೀ ಅಂಗಡಿ ಇಟ್ಕೊಂಡು ಬಿಡ್ತೀನಿ. ನಾನು ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ರೆನೂ ಮಾಡ್ತಿಲ್ಲ. ಈ ಮಧ್ಯೆ ನನ್ನ ಗೆಳತಿಯೊಬ್ಬಳು ಫೋನ್ ಮಾಡಿ ಹೇಳಿದ್ಲು, ನಾನು ಕೆಲಸ ಮಾಡ್ತಿರೋ ಆಫೀಸಲ್ಲಿ ನಿನ್ನ ಪ್ರೊಫೈಲ್ನ ಕೊಟ್ಟಿದ್ದೀನಿ, ಅವರು ತುಂಬ ಇಂಪ್ರೆಸ್ ಆಗಿದ್ದಾರೆ, ನಿನಗೆ ಕೆಲಸ ಕೊಡೋ ರೀತಿ ಇದ್ದಾರೆ, ಬಂದು ನಾಳೆ ಇಂಟರ್ವ್ಯೂನ ಅಟೆಂಡ್ ಮಾಡು ಅಂತ ಹೇಳಿದ್ಲು. ಅದೇ ರೀತಿ ಆಯಿತು. ತುಂಬ ಸ್ಟ್ರಿಕ್ಟ್ ಆದರೂ ಕೂಡ ಅವ್ರು ಕೇಳುವ ಪ್ರತಿ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಕೊಟ್ಟೆ. ಆದರೆ ಅವರು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ, ಅಡ್ವಾನ್ಸ್ ಕೂಡ ಕೊಡ್ತೀವಿ, ಆಫೀಸಿಗೆ ಬರಬೇಕಾದಾಗ ಚಂದದ ಬಟ್ಟೆಗಳನ್ನು ಹಾಕ್ಕೊಂಡು ಬರಬೇಕು ಅಂತ. ನನಗೆ ಅವರ ಮಾತಿಂದ ಸ್ವಲ್ಪ ಮುಜುಗರ ಆಯಿತು. ಆದರೂ ಸರ್, ನಾವು ಬಡವರು, ಕ್ಷಮಿಸಿ ಅಂತ ವಿನಮ್ರವಾಗಿ ಹೇಳಿ ಬಂದೆ. ತುಂಬ ಹೊತ್ತು ನಾನು ನನ್ನನ್ನು ಸುಧಾರಿಸ್ಕೊಳ್ಬೇಕಾಗಿತ್ತು. ನಾನು ಹಾಕೋ ಬಟ್ಟೆಗೆ ಅವರು ಹೇಳಿದ ಮಾತಿಂದ ದುಃಖ ಆಯಿತು. ಆದರೂ ಕೂಡ ಹೊಟ್ಟೆಪಾಡು, ನಾನು ಕೆಲಸಕ್ಕೆ ಹೋಗಲೇಬೇಕಾಗಿತ್ತು. ಚೆನ್ನಾಗಿ ಕೆಲಸ ಮಾಡೋ ಪಣ ತೊಟ್ಟೆ. ನನ್ನ ಬಡತನ ನಾನು ಮಾಡೋ ಕೆಲಸದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಅಂತ ಅವರಿಗೆ ನಾನು ತೋರಿಸ್ಬೇಕಾಗಿತ್ತು. ಪ್ರತಿದಿನವೂ ಅವರು ಹೇಳಿದಂತೆ ಚಂದದ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತಿದ್ದೆ. ಅವರ ಆಫೀಸಲ್ಲಿ ಯಾರೂ ಕೂಡ ಚೂಡಿದಾರಗಳನ್ನು ಹಾಕೋದೇ ಇಲ್ಲ. ಎಲ್ಲರೂ ಶಾರ್ಟ್ಸ್, ಪ್ಯಾಂಟ್ಸ್, ಶರ್ಟ್ಸ್, ವೆಸ್ಟರ್ನ್ ಡ್ರೆಸ್ಗಳನ್ನು ಹಾಕ್ತಾರೆ. ಯಾಕಂದರೆ ನನಗೆ ಆ ರೀತಿ ಬಟ್ಟೆಗಳು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೂ ಹಾಕ್ಕೊಳ್ಳೇಬೇಕಾಗಿತ್ತು. ಹಾಕೋತಾ ಇದ್ದೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಆ ಬಾಸ್ ನನ್ನನ್ನು ಬೈಯೋದು ತಪ್ತಾ ಇರಲಿಲ್ಲ. ಅವ್ರ ಸ್ವಭಾವನೇ ಅದೇ ರೀತಿ ಅಂತ ಅನಿಸುತ್ತೆ. ಇಂದು ನನ್ನನ್ನು ಚೆನ್ನಾಗಿ ಬೈತಿದ್ದಾರೆ. ಅದೇ ಸಮಯಕ್ಕೆ ಅವ್ರ ಅಮ್ಮ ಬಂದು ಏನಾಯಿತು ಅಂತ ಕೇಳಿದ್ರು. ಅವ್ರು ಮೊದಲು ಕಂಪನಿಯಲ್ಲಿ CEO ಆಗಿದ್ದು,
ಈಗ ಮಗ ದೊಡ್ಡವನಾದ ಅಂತ ಅವನಿಗೆಲ್ಲ ಜವಾಬ್ದಾರಿನ ಕೊಟ್ಟು ಮನೆಯಲ್ಲಿದ್ದಾರೆ. ನನ್ನ ಕೈಯಲ್ಲಿದ್ದ ಪ್ರಾಜೆಕ್ಟ್ನ ತೋರಿಸ್ದೆ. ಅವ್ರ ಕಣ್ಣು ಅಗಲ ಮಾಡಿಕೊಂಡು, ವಾವ್, ಸೂಪರ್, ತುಂಬ ಚೆನ್ನಾಗಿ ಮಾಡಿದಾಳೆ, ಮತ್ತು ಯಾಕೆ ಬೈತಿದ್ಯಾ, ಡಿಸಿಪ್ಲಿನ್ ಇಲ್ಲ, ಯಾವುದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಸತಾಯಿಸಬೇಡ ಅಂತ ನನ್ನನ್ನು ಆಫೀಸಲ್ಲಿ ಇದ್ದ ಎಲ್ಲ ಜನಗಳ ಎದುರಿಗೆ ಸಮರ್ಥನೆ ಮಾಡಿಕೊಂಡ್ರು, ಮಗನ ವಿರುದ್ಧವಾಗಿ. ನಂತರ ಅವರ ಕ್ಯಾಬಿನ್ಗೆ ಹೋದರು. ಸ್ವಲ್ಪ ಹೊತ್ತು ಕ್ಯಾಬಿನಿಂದ ತುಂಬ ದೊಡ್ಡ ದೊಡ್ಡ ಮಾತುಗಳು ಬರ್ತಿತ್ತು. ಸರಿಯಾಗಿ ಕೇಳಿಸ್ಲಿಲ್ಲ, ಆದರೆ ಜೋರಾಗಿ ಮಾತ್ರ ಮಾತಾಡ್ತಿದ್ರು. ವಾದ ವಿವಾದ ನಡೀತಾನೇ ಇತ್ತು ಅಂತ ಅನ್ನಿಸ್ತು. ಸ್ವಲ್ಪ ಹೊತ್ತಿನ ನಂತರ ನನ್ನನ್ನು ಒಳಗಡೆ ಬರೋ ಕೇಳಿದ್ರು. ನಾನು ಭಯದಿಂದಾನೇ ಹೋದೆ. ಅಮ್ಮ ಮಗನ ಮಧ್ಯದಲ್ಲಿ ನಾನು ಬಲಿಯಾಗಿಲ್ಲ ಅಂದರೆ ಸಾಕು ಅಂತ ಅಂದ್ಕೊಂಡೆ. ಒಳಗೋದ ತಕ್ಷಣ ಮೇಡಮ್ ನಗ್ತಾ ಇದ್ರು. ಆದರೆ ಅವ್ರ ಮಗ ಕೋಪದಿಂದ ನನ್ನನ್ನು ನೋಡ್ತಿದ್ರು. ಮೇಡಮ್ ಹೇಳ್ತಾರೆ, ನಿಮಗಿರೋ ಪೋಸ್ಟಿಂದ ಪ್ರಮೋಷನ್ ಕೊಟ್ಟಿದ್ದೀನಿ, ಇನ್ನು ಬಾಸ್ಗೆ ನೀವು ಸೆಕ್ರೆಟ್ರಿ ಆಗಿ ಕೆಲಸ ಮಾಡಬೇಕು, ನಿಮ್ಮ ಸಂಬಳನ ಡಬಲ್ ಮಾಡಿದ್ದೀನಿ ಅಂತ ಹೇಳಿದ್ರು. 2 ನಿಮಿಷ ಖುಷಿ ಆಯಿತು, ಸಂಬಳ ಜಾಸ್ತಿ ಆಗಿದ್ದು. ಆದರೆ ಮೊದಲನೇ ವಿಷಯ ಪ್ರಾಣ, ಈಗಾಗಲೇ ಹೋಗಬಾರ್ದಾ ಅಂತ ಅನ್ನಿಸ್ತು. ಸ್ವಲ್ಪ ಹೊತ್ತಿಗೆ ವಿಧಿ ಇಲ್ಲದೆ ಖುಷಿಯಿಂದಾನೇ ಒಪ್ಕೊಂಡೆ. ಹೊಟ್ಟೆಪಾಡು, ಬಡತನ ಸಂಪೂರ್ಣವಾಗಿ ಚೇಂಜ್ ಆಯಿತು. ನನ್ನ ಜೀವನ ಸೆಕ್ರೆಟ್ರಿ ಆದಮೇಲೆ ಎಲ್ಲ ಕಡೆ ಸರ್ ಜೊತೆ ಓಡಾಡ್ತಿದ್ದೆ. ಒಮ್ಮೊಮ್ಮೆ ಫ್ಲೈಟ್ಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಸರ್ ಜೊತೆನೇ ಇರ್ತಿದ್ದೆ. ಅದೇ ರೀತಿ ಕೆಲಸ ಕೂಡ ಇರ್ತಿತ್ತು. ಮೇಡಮ್ ಕೂಡ ಒಮ್ಮೊಮ್ಮೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿದ್ದಾಗ ಮೀಟಿಂಗಿಗೆ ಬರ್ತಿದ್ರು. ಅವರು ಮತ್ತು ನನ್ನ ನಡುವಿನ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ನಾನು ನಿದ್ರಿಸಿದೆ, ಇಂದು ಮೀಟಿಂಗ್ ಇತ್ತು, ಸರ್ ಚೆನ್ನಾಗಿ ಬೈದರು ಅಂತ ಸಂದರ್ಭದಲ್ಲಿ ಮೇಡಮ್ ಬಂದು ನನ್ನನ್ನು ಸಂತೈಸಿದ್ದು ಉಂಟು. ಅವಳು ಸೆಕ್ರೆಟ್ರಿ ಆದಮೇಲೆ ರಾತ್ರಿ ಹೋಗೋದೇ 2 ಗಂಟೆ, ಒಮ್ಮೊಮ್ಮೆ ಮನೆಗೆ ಬೆಳಗ್ಗೆ 7 ಗಂಟೆಗೆ ನೀನು ಎದುರುಗಡೆ ಇರಬೇಕು, ನಿದ್ರೆ ಹೇಗೆ ಮಾಡ್ತಾಳೆ ಅಂತ ಬೈದರು ಮಗನನ್ನು. ಇಂದು ರಾತ್ರಿ ನನಗೆ ಕಾಲ್ ಬಂದಿತ್ತು ಮೇಡಮಿಂದ. ಮೇಡಮ್ ಹೇಳಿದ್ರು, ನಾಳೆ ನಾವು ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ, 2 ದಿನ, ನೀನು ನಮ್ಮ ಜೊತೆ ಬರಬೇಕು. ಮೇಡಮ್, ನೀವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರಾ, ನಾನು ಹೇಗೆ ಬರಲಿ, ಸರಿ ಇದ್ದರೆ ನನಗೆ ಭಯ ಆಗತ್ತೆ ಅಂತ ಹೇಳಿದೆ. ನಾನು ಹೇಳಿದ ಮೇಲೆ ಬರಲೇಬೇಕು ಅಂತ ಫೋನ್ ಕಟ್ ಮಾಡಿದ್ರು. ನಂತರ ಸರ್ಗೆ ಫೋನ್ ಮಾಡಿ ಕೇಳಿದಾಗ ಅವ್ರ ಅಮ್ಮ ಹೇಗೆ ಹೇಳಿದ್ರೆ ಅದೇ ರೀತಿ ಕೇಳು ಅಂತ ಹೇಳಿದ್ರು. ಚೆಂದ ಇರೋ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಂಡು ಹೋದೆ ಅವ್ರ ಫಾರ್ಮ್ ಹೌಸ್ಗೆ. ತುಂಬ ಚೆನ್ನಾಗಿದೆ. ನಮ್ಮ ಸರ್ ಅವ್ರ ತಾತ ಕಟ್ಸಿದಂತೆ ಈಗ ಅವ್ರ ಮೊಮ್ಮಕ್ಕಳು ಫ್ರೀ ಟೈಮನ್ನು ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಸ್ಕೂಲ್ ಇದೆ, ದೇವಸ್ಥಾನ ಇದೆ, ಹೋಟೆಲ್ ಇದೆ, ಅವ್ರು ಇರೋದಕ್ಕೆ ಚಂದದ ಮನೆ ಇದೆ. ಆ ಮನೆ ಕೂಡ ಹೋಟೆಲ್ ರೀತಿ. ಒಂದು ರೂಮ್ಗೆ ಹೋದರೆ ಇನ್ನೊಂದು ರೂಮಿಗೆ ಬರೋದು ಗೊತ್ತಾಗೋದೇ ಇಲ್ಲ, ಅರ್ಥನೂ ಆಗೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ಎಂದೂ ಕೂಡ ಅದರಲ್ಲಿ ಆಟ ಆಡಿಲ್ಲ. ಇಂದು ಬಲವಂತವಾಗಿ ನನ್ನನ್ನು ಕೂಡ ನೀರಿಗೆ ತಳ್ಳಿದ್ರು. ನಂತರ ಅದೇ ಬಟ್ಟೆನಲ್ಲಿ ನೀರಲ್ಲಿ ಆಟ ಆಡಿದೆ, ಚಿಕ್ಕ ಮಕ್ಕಳ ರೀತಿ. ನನ್ನನ್ನು ಸರ್ ಅವರಮ್ಮ ನೋಡ್ತಾನೇ ಇದ್ದರು. ಆಗ ಮೇಡಮ್, ನನಗೆ ದೃಷ್ಟಿ ಆಗತ್ತೆ ಅದೇ ರೀತಿ ನೋಡಿದ್ರೆ ಅಂತ. ಆಗ ಸರ್ ಇವಳ ಮುಖಕ್ಕೆ ದೃಷ್ಟಿ ಬೇರೆ ಅಂತ ಏನೋ ಗೊಣಕೊಂಡ್ರು. ಬಟ್ಟೆಯೆಲ್ಲ ತೇವ ಆಗಿದ್ದು, ಮೈಯೆಲ್ಲ ಅಂಟ್ಕೊಂಡಿತ್ತು. ಎಲ್ಲರೂ ನೀರಲ್ಲಿ ಸ್ವಿಮ್ ಮಾಡಿ ತಮ್ಮ ರೂಮ್ಗಳಿಗೆ ಹೋದ್ರು. ಡ್ರೆಸ್ ಚೇಂಜ್ ಮಾಡೋದಕ್ಕೆ ನಾನು ಕೂಡ ಹೋದೆ. ಯಾವ ರೂಮ್ ಅಂತ ಕೀ ತಗೊಂಡು, ಆದರೆ ರೂಮ್ ಆಗಲೇ ಓಪನ್ ಆಗಿತ್ತು. ನಿಧಾನವಾಗಿ ಬಾಗಿಲನ್ನು ತೆಗೆದೆ. ತಕ್ಷಣ ಸ್ಟನ್ ಆದೆ. ಎಷ್ಟು ಚೆನ್ನಾಗಿದೆ ರೂಮು. 5 ಸ್ಟಾರ್ ಹೋಟೆಲಲ್ಲಿ ಯಾವ ರೀತಿ ರೂಮ್ ಇರುತ್ತೋ ಅದೇ ರೀತಿ, ಇಲ್ಲ ಅದಕ್ಕಿಂತನೂ ಸ್ವಲ್ಪ ಚೆನ್ನಾಗಿದೆ, ತುಂಬ ನೀಟಾಗಿದೆ. ನಾನು ರೂಮ್ ಒಳಗಡೆ ಹೋಗಿ ಬಾಗಿಲನ್ನು ಹಾಕ್ತೆ. ನನ್ನ ಕಿಟ್ಟನ್ನು ಹುಡುಕ್ತಾ ಇದ್ದೆ, ಕಿಟ್ಟೇ ಸಿಗ್ತಾಯಿಲ್ಲ. ಬೇಜಾರಾಗ್ತಿತ್ತು. ನನ್ನ ಬಟ್ಟೆಯಲ್ಲಿದ್ದ ನೀರೆಲ್ಲ ನೆಲದ ಮೇಲೆ ಬೀಳ್ತಿತ್ತು. ಸ್ವಲ್ಪ ಹೊತ್ತಿಗೆ ಯಾರೋ ವಾಶ್ರೂಮಿಂದ ಬಂದಂತೆ ಅನಿಸಿ ನಾನು ಆ ಕಡೆ ತಿರುಗಿ ನೋಡಿದಾಗ ಬೆಚ್ಚ ಬಿದ್ದೆ. ನನ್ನ ಬಾಸ್, ಸರ್ ಇದು ನನ್ನ ರೂಮು, ನೀವು ಹೇಗೆ ಬಂದ್ರಿ? ಮೇಡಮ್
ಈ ರೂಮ್ ನನಗೆ ಕೊಟ್ಟಿದ್ದು ಅಂತ ಹೇಳಿದೆ. ನಾನು ಇಲ್ಲೇ ಇರೋದು, ನೀನು ನಾಟಕ ಮಾಡಬೇಡ, ಹೊರಗೆ ಹೋಗು ಅಂತ ಹೇಳಿದ್ರು. ನಾನು ಹೊರಗೆ ಹೋಗೋದಕ್ಕೆ ರೆಡಿ ಆದೆ. ಅಷ್ಟರಲ್ಲಿ ಕರೆಂಟ್ ಹೋಯ್ತು. ತುಂಬ ಕತ್ಲೆ. ಸಡನ್ನಾಗಿ ಡಬ್ ಅಂತ ಗುಡುಗು ಹೊಡಿತು. ಬೆಚ್ಚಿ ಬೀಳಿಸ್ತಿತ್ತು. ನನ್ನ ಬಟ್ಟೆ ತೇವ ಆಗಿತ್ತು. ಅವರು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದರು. ಅವ್ರ ದೇಹ ತೇವ ಆಯಿತು. ನಾನಿನ್ನೂ ಗಟ್ಟಿಯಾಗಿ ಅವರನ್ನು ತಪ್ಕೊಂಡೆ. ಅವ್ರು ನನ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ಪುನಃ ಪುನಃ ಗುಡುಗು ಬರ್ತಾನೆ ಇತ್ತು. ಮಳೆ ಜೋರಾಯಿತು. ತುಂಬ ಹೊತ್ತು ಅವರನ್ನು ಗಟ್ಟಿಯಾಗಿ ತಪ್ಕೊಂಡೇ ಇದ್ದೆ. ಗುಡುಗಿಗೆ ಹೆದರಿ. ವಾಸ್ತವ ಅರ್ಥ ಆದಾಗ ತಿಳಿತು, ನಾನು ಸರ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ನನ್ನ ದೇಹದ ಬಿಸಿ ಅವ್ರ ದೇಹಕ್ಕೆ ತಾಕ್ತಿತ್ತು. ಅವ್ರ ದೇಹದ ಬಿಸಿ ನನಗೆ. ಇಬ್ಬರ ಎದೆ ಬಡಿತ ಜೋರಾಗಿತ್ತು. ಮೊದಲು ಸರ್ ಬೈತಾ ಇದ್ರು, ನಂತರ ಸೈಲೆಂಟ್ ಆಗಿಬಿಟ್ರು. ಕರೆಂಟ್ ಬಂತು. ನಾನು ಅವರಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಅವರು ನನ್ನನ್ನು ಬಿಡ್ತಾನೇ ಇಲ್ಲ. ಇಬ್ಬರ ಕಂಗಳು ಬೆರ್ತವು. ನಂತರ ಅವ್ರು ತಮ್ಮ ಎರಡೂ ಕೈಗಳಿಂದ ನನ್ನ ಕೆನ್ನೆನ ಹಿಡ್ಕೊಂಡು ನನ್ನ ತುಟಿಗಳಿಗೆ ದೀರ್ಘವಾಗಿ ಮುತ್ತು ಕೊಟ್ಟರು. ಇದೇ ಮೊದಲ ಬಾರಿ ಒಂದು ಹುಡುಗನಿಂದ ನಾನು ಇಷ್ಟು ಚಂದದ ಮುತ್ತನ್ನು ತಗೊಂಡೆ. ನಾನು ಕೂಡ ಸಹಕರಿಸಿದೆ. ಇಬ್ಬರು ತುಂಬ ಹೊತ್ತು ಅದೇ ರೀತಿ ಇದ್ವಿ. ಪುನಃ ಪುನಃ ಒಬ್ರನ್ನೊಬ್ಬರು ತಪ್ಕೊಳ್ತಾ ಇದ್ವಿ. ಸರ್ ಅಂತ ದೂರ ತಳ್ದೆ. ನಾನು ನಿಮ್ಮ ಹತ್ರ ಕೆಲಸ ಮಾಡೋ ಹುಡುಗಿ, ನೀವು ಶ್ರೀಮಂತರು. ಆದರೆ ಸರ್ ಏನೂ ಮಾತಾಡಲೇ ಇಲ್ಲ. ನನ್ನ ಬಾಯಿನ ಅವ್ರ ಕೈಯಿಂದ ಮುಚ್ಚಿದ್ರು. ಆ ಸ್ಪರ್ಶ ಇನ್ನೂ ಹಿತವಾಗಿತ್ತು. ನನ್ನ ಬಟ್ಟೆಯಲ್ಲೀಗ ಈಗ ಕೂಡ ನೀರು ಸುರಿತಾನೇ ಇತ್ತು. ನಂತರ ಅವ್ರು ನನ್ನ ಬಟ್ಟೆನ ತೆಗೆದ್ರು. ಈಗ ನಾನು ಸಂಪೂರ್ಣವಾಗಿ ನನ್ನ ಮೈ ಮೇಲೆ ಬಟ್ಟೆನೇ ಇಲ್ಲ. ನಾಚಿಕೆ ಆಗ್ತಿದೆ. ಆದರೆ ನನ್ನ ಎರಡೂ ಕೈಗಳಿಂದ ನನ್ನ ದೇಹನ ಮುಚ್ಕೊಂಡೆ. ಅವ್ರು ನನ್ನನ್ನು ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ್ರು. ಸರ್ ಇದು ತಪ್ಪು ಅಂತ ದೂರ ತಳ್ತಾನೇ ಇದ್ದೀನಿ. ಆದರೆ ಅವರು ನನ್ನ ಹತ್ರ ಬರ್ತಾನೇ ಇದ್ದಾರೆ. ಯಾವತ್ತೂ ಕೂಡ ಸರ್ ನನ್ನ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ತುಂಬ ನನ್ನಿಂದ ದೂರ ಇದ್ದ ಮನುಷ್ಯ ಇಂದು ಹೇಗೆ ಈ ರೀತಿ ಹಾಡ್ತಿದ್ದಾರೆ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಅವರು ಕೂಡ ನನ್ನನ್ನು ಸಂಪೂರ್ಣವಾಗಿ ಆವರಿಸಿದ್ರು. ನಾನು ಮೊದಲು ಬೇಡ ಅಂತ ದೂರ ತಳ್ಳಿದ್ರು. ನಂತರ ಅವರನ್ನು ಒಪ್ಕೊಂಡೆ. ಇಬ್ಬರೂ ಒಂದಾದ್ವಿ. ಸರ್ ನನ್ನ ನೋಡಿದ ಮೊದಲ ದಿನದಿಂದಾನೂ ಅವ್ರ ಮೇಲೆ ನನಗೆ ಕ್ರಶ್ ಇತ್ತು. ಅದಕ್ಕೇನು ಅವ್ರು ನನ್ನ ಜೊತೆ ದೈಹಿಕವಾಗಿ ಈ ರೀತಿ ಒಂದಾಗ್ತಾಯಿದ್ರು ನನಗೆ ಜಾಸ್ತಿ ಪ್ರತಿರೋಧಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಬೆಳಗ್ಗೆ ಎಚ್ಚರ ಆದಾಗ ನನ್ನ ಪಕ್ಕ ಯಾರೂ ಇರಲಿಲ್ಲ. ನನ್ನ ಮೈ ಮೇಲೆ ಹೊಸ ಬಟ್ಟೆಗಳಿದ್ವು. ರಾತ್ರಿ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ. ಈ ಬಟ್ಟೆನ ಯಾರು ಹಾಕಿದ್ರು ಅಂತ ರೂಮ್ ಪೂರ್ತಿ ನೋಡಿದಾಗ ಒಂದು ಮೂಲೆಯಲ್ಲಿ ಸರ್ ಕೂತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ನನ್ನನ್ನು ನೋಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ನಿಂಗೆ ಆ ಬಟ್ಟೆನ ನಾನೇ ಹಾಕಿದ್ದು. ನಾನು ಅಳ್ತಾ ಕೂತ್ಕೊಂಡು ಏನೂ ಮಾತಾಡಿದೆ. ಮುಜುಗರ, ಅಸಹ್ಯ, ಅವಮಾನ, ನನ್ನ ಬಡತನ ಎಲ್ಲ ಒಟ್ಟಿಗೆ ನೆನಪಾಯಿತು. ಅಪ್ಪ ಅಮ್ಮ ಕೂಡ. ಹೆಣ್ಮಕ್ಳು ದುಡಿದ್ರೆ ಹೊರಗಡೆ ಈ ರೀತಿ ಆಗತ್ತೆ ಅಲ್ವಾ? ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ನನ್ನನ್ನು ನಂಬಿ ಹೊರಗಡೆ ಕಳಿಸಿದ್ರು. ನನ್ನ ಕಣ್ಣೀರು ಜಾಸ್ತಿ ಆಯಿತು. ಆಗ ಸರ್ ನನ್ನ ಹತ್ರ ಬಂದು, ಅಳುವಂಥದ್ದು ಏನಾಗಿದೆ? ನಂಗೆ ನೀನಂದರೆ ತುಂಬ ಇಷ್ಟ. ನಿನ್ನನ್ನು ಮೊದಲು ನೋಡಿದ ಕ್ಷಣವೇ ಪ್ರೀತಿ ಉಂಟಾಯಿತು. ಆದರೆ ಕೇವಲ ಸೌಂದರ್ಯ ಮಾತ್ರ ಅಲ್ಲ, ನಿನ್ನ ಕೆಲಸ ಕೂಡ ನಾನು ನೋಡಬೇಕಾಗಿತ್ತು. ನನಗೆ ಇಂಟೆಲಿಜೆಂಟ್ ಹೆಂಡತಿ ಬೇಕಾಗಿತ್ತು. ಕೆಲಸನ ನೀನು ನನಗಿಂತ ಚೆನ್ನಾಗಿ ಮಾಡ್ತೀಯ. ಇನ್ನು 1 ವರ್ಷ ನಿಂಗೆ ಟ್ರೈನಿಂಗ್ ಕೊಟ್ಟರೆ ನೀನೇ ಬೇಕಾದರೆ CEO ಆಗ್ಬೋದು. ಅಷ್ಟು ಟ್ಯಾಲೆಂಟ್ ನಿನಗಿದೆ. ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು. ನನ್ನ ಜೊತೆ ಇರಬೇಕು ಅಂದರೆ. ನಂಗೆ ತುಂಬ ಕೋಪ, ನಿನಗೆ ತುಂಬ ತಾಳ್ಮೆ ಇದೆ. ನಾನು ಏನು ಹೇಳಿದ್ರೂ ಕೇಳ್ತೀಯ. ಈ ಎಲ್ಲ ಗುಣಗಳು ನನಗೆ ತುಂಬ ಇಷ್ಟ ಆಯಿತು. ನಿನ್ನನ್ನು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗೋಣ ಅಂತ ಅಮ್ಮನ ಬಳಿ ಹೇಳಿದ್ದೆ ನಾನು. ಅಮ್ಮನ ಬಳಿ ಮೇಡಮ್ ಅವ್ರಿಗೂ ಗೊತ್ತಾ ಈ ಎಲ್ಲ ವಿಷಯ ಅಂತ ಹೇಳಿದೆ. ಅಮ್ಮ ನಾನು ಬೆಸ್ಟ್ ಫ್ರೆಂಡ್ಸ್. ಯಾವುದೇ ವಿಷಯನೋ ಮುಚ್ಚಿಡೋದೇ ಇಲ್ಲ. ನಿನ್ನ ಮೇಲೆ ನನಗೆ ಪ್ರೀತಿ ಇರೋದನ್ನು ಮೊದಲು ಕಂಡು ಹಿಡ್ದಿದ್ದೆ ಅವರು. ಆದರೆ ಈ ರೀತಿ ಇಬ್ಬರು ಒಂದಾಗೋ ಪ್ಲಾನ್ ಇರಲಿಲ್ಲ. ನಿನ್ನೆ ಒಂದೇ ಬಟ್ಟೆನಲ್ಲಿ ಕೆಂಪಾಗಿರೋ ನಿನ್ನ ಮುಖನ ನೋಡಿದಾಗ ನಿನ್ನ ಮೇಲೆ ನಂಗಿದು ಪ್ರೀತಿ ಇನ್ನೂ ಹೆಚ್ಚಾಯಿತು. ಆ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅಂತ ಅನ್ನಿಸ್ತು ಅಷ್ಟೆ.
ಹೊರತು ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಕೆಟ್ಟ ದೇಶಕ್ಕೆ ಬಳಸ್ಕೊಳ್ಳಿಲ್ಲ. ಹೇಗಿದ್ರೂ ನಾವಿಬ್ಬರು ಇಷ್ಟರಲ್ಲೇ ಮದುವೆ ಆಗ್ತೀವಿ ಅಂತ ಹೇಳಿದ್ರು ಕೂಡ ನಂಗೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ನಾವು ಎಷ್ಟು ಬಡವರು, ನೀವೆಷ್ಟು ಶ್ರೀಮಂತರು, ಈ ರೀತಿ ಸುಳ್ಳು ಹೇಳಬೇಡಿ. ಹೇಗಿದ್ರೂ ನಾನು ಮದುವೆ ಆಗೋದಿಲ್ಲ. ಅಪ್ಪ ಅಮ್ಮ ತಮ್ಮ ಅಮ್ಮನ್ನ ಸಾಕಬೇಕು. ಈ ರಾತ್ರಿ ಆಗಿದ್ದನ್ನು ಮರ್ತು ಬಿಡ್ತೀನಿ. ನಿಮ್ಮೇಲೆ ನನಗೆ ಯಾವುದೇ ಕಂಪ್ಲೇಂಟು ಇಲ್ಲ, ಎಲ್ಲ ಆಕ್ಸಿಡೆಂಟ್ ಅಂತ ಅಂದ್ಕೊಳ್ತೀನಿ. ನೀವು ಈ ರಾತ್ರಿ ಹೊಣೆನ ನಿಮ್ಮ ತಲೆ ಮೇಲೆ ಇಟ್ಕೋಬೇಡಿ. ಮೇಲೆ ಹೋಗ್ತಿದ್ದವಳನ್ನು ಹತ್ತಿರ ಎಳೆದು ನನ್ನ ಕಣ್ಗಳನ್ನ ನೋಡು, ನಿನ್ನ ಮೇಲಿರೋ ಪ್ರೀತಿ ಸುಳ್ಳ ಅಂತ ಹೇಳಿದ್ರು. ಸತ್ಯ ಅಂತ ಮನಸ್ಸು ಕೂಗಿ ಹೇಳ್ತಾ ಇದೆ. ಅವ್ರ ಕಣ್ಣುಗಳು ಹೊಳಿತಾ ಇವೆ, ನನ್ನ ಮೇಲೆ ಕನಿಕರದಿಂದ ನೋಡ್ತಾ ಇವೆ. ನಾನು ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡೆ. ಅವ್ರು ನನ್ನ ತಲೆ ಮೇಲೆ ಮುತ್ಕೊಟ್ಟು ಫ್ರೆಶ್ ಆಗು ಅಂತ ಹೇಳಿ ಹೋದರು. ನಂತರ ಫ್ರೆಶ್ ಆಗಿ ಹೊರಗೆ ಬಂದೆ. ಆಗ ನನ್ನನ್ನು ಮೇಡಮ್ ಗಟ್ಟಿಯಾಗಿ ತಪ್ಕೊಂಡ್ರು. ನನ್ನ ಕೂದಲನ್ನು ನೇವರಿಸಿದ್ರು. ಅಲ್ಲೇ ಇದ್ದ ಚೇರಲ್ಲಿ ಕೂರಿಸ್ಕೊಂಡು ನಾನು ಹೇಗೆ ಸೊಸೆಯಾಗಿರಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ಇದೆಯಾ, ನನ್ನ ಮನೇನ ಬೆಳಗ್ತೀಯಾ ಅಂತ ಕೇಳಿದ್ರು. ನನಗೇನು ಮಾತಾಡಬೇಕು ಅರ್ಥನೇ ಆಗ್ತಿಲ್ಲ, ಭಯ ಆಗ್ತಿದೆ. ಸರ್ ಹಿಂದೆಯಿಂದ ಬಂದು ನಿಂತ್ಕೊಂಡ್ರು. ನಾನು ಅವ್ರ ಮುಖಾನ ನೋಡಿದೆ. ನಾನು ಅವರಿಬ್ಬರು ಮುಖಾನ ನೋಡಿ ಪುನಃ, ಮೇಡಮ್, ನಿಮ್ಮ ಸ್ಟೇಟಸ್ಗೆ ಸರಿ ಹೊಂದೋ ಹುಡುಗಿನ ಮದುವೆ ಮಾಡ್ಕೊಳ್ಳಿ. ನಾವು ಬಡವರು, ನಮಗೂ ನಿಮಗೂ ಹೊಂದಾಣಿಕೆನೇ ಇಲ್ಲ. ಈಗ ಮದುವೆ ಮಾಡಿಕೊಂಡು ಸ್ವಲ್ಪ ದಿನ ಆದಮೇಲೆ ಆ ವ್ಯಾಮೋಹ ಹೊರಟೋಗುತ್ತೆ. ಆಗ ಪುನಃ ನನ್ನನ್ನು ಸರ್ ಬಿಟ್ಬಿಟ್ಟು ಅಥವಾ ನೀವು ನನ್ನ ಮೇಲೆ ತಾತ್ಸಾರ ತೋರಿಸಿದ್ರೆ ಅದನ್ನು ತಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಒಂದು ರಾತ್ರಿ ಆಗಿದ್ದ ತಪ್ಪನ್ನು ನಾನು ಮರ್ತ್ಬಿಡ್ತೀನಿ ನಿಧಾನವಾಗಿ ಅಂತ ಪದೇ ಪದೇ ಹೇಳಿದೆ. ಅಷ್ಟರಲ್ಲಿ ಪುನಃ ಕೂಡ ಮೇಡಮ್ ಅವರು ನನ್ನ ಕೈನ ಹಿಡ್ಕೊಂಡು, ಅಯ್ಯೋ ಮಗು, ನಾನು ಕೂಡ ಬಡವರ ಮನೆ ಹೆಣ್ಮಗಳು. ನನ್ನ ಅತ್ತೆ ನನ್ನನ್ನು ಇಷ್ಟಪಟ್ಟು ಸೊಸೆ ಮಾಡಿಕೊಂಡ್ರು. ನಂತರ ನಾನು ಅವ್ರ ಕಂಪನಿನ ಅವ್ರ ಮನೆಯನ್ನು ನೋಡ್ಕೊಳ್ಳುವಷ್ಟು ಶಿಕ್ಷಣ ಕೂಡ ಅವರೇ ಕೊಡಿಸಿದ್ದು. ನಿಮ್ಮಬ್ಬರ ಮದುವೆ ಆದಮೇಲೆ ನಿನ್ನಪ್ಪ ಅಮ್ಮ ತಮ್ಮ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದು. ಅವರನ್ನು ನಾವೇ ನೋಡ್ಕೋತೀವಿ. ನೀನು ಕೂಡ ಕೆಲಸ ಮಾಡ್ಬೋದು, ಅದು ನಿನ್ನಿಷ್ಟ. ಯಾವುದೇ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಇಬ್ಬರ ಮದುವೆ ನಡೆಯುತ್ತೆ. ನಾನು ನೋಡ್ಕೋತೀನಿ. ನಿನ್ನಪ್ಪ ಅಮ್ಮನ ಫೋನ್ ನಂಬರ್ ಕೊಡು ಅಂತ ಹೇಳಿದ್ರು. ಇವಳಿಗೆ ಸ್ವಲ್ಪ ಅವಳ ಮೇಲೆ ನಿಂಗಿರೋ ಪ್ರೀತಿನ ತಿಳಿಸು ಅಂತ ಅವರು ಅವ್ರ ರೂಮ್ಗೆ ಹೋದರು. ಆಗ ಸರ್ ನನ್ನನ್ನು ನೋಡ್ತಾನೇ ಇದ್ದರು. ನಾನು ನಾಚ್ತಾ ತಲೆ ಬಗ್ಗಿಸ್ಕೊಂಡೆ. ನಂತರ ನನ್ನ ಕೈಗೆ ಮುತ್ತನ್ನ ಕೊಟ್ಟು, ಪ್ಲೀಸ್ ನನ್ನನ್ನು ಮದುವೆ ಆಗು, ನನ್ನ ಒಂಟಿ ಬದುಕನ್ನು ಕೊನೆಗೊಳಿಸಿ ಜಂಟಿಯಾಗು, ಈ ಬದುಕನ್ನು ಸುಂದರವಾಗಿಸು ಅಂತ ಹೇಳಿದ್ರು. ನಂತರ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರು. ಆ ಅಪ್ಪುಗೆ ಒಂದು ರೀತಿ ರಕ್ಷಣೆ ನೀಡಿತ್ತು. ತುಂಬ ಹಿತವಾಗಿತ್ತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಡಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.